ಹೆಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಈ ದಿನ ನಾವು ಜೂನ್ 19, 2022 ಕನ್ನಡದಲ್ಲಿ ದಿ ಹಿಂದೂ ದಿನಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಲಿದ್ದೇವೆ. ಈ ದಿನದ ಕೋಟ್: ದ ಇಂಪಾರ್ಟೆಂಟ್ ಥಿಂಗ್ ಈಸ್ ಟು ನೆವರ್ ಸ್ಟಾಪ್ ಕ್ವಶನಿಂಗ್, ಆಲ್ಬರ್ಟ್ ಐನ್ಸ್ಟೈನ್. ಈ ದಿನದ ಪ್ರಿಲಿಮ್ಸ್ ಕ್ವಶನ್ ಅನ್ನು ನೋಡ್ಕೊಳ್ಳೋದಾದ್ರೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಎ ಫಿಲ್ಟರ್ ಫೀಡರ್? ಇದರಲ್ಲಿ ಸರಿಯಾದ ಉತ್ತರ ಓಯಿಸ್ಟರ್ ಎನ್ನುವಂಥದ್ದು. ಮುಂದಿನ ಪ್ರಶ್ನೆ: ಇನ್ ಕೇಸ್ ಆಫ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಜಿಯೋಕೆಮಿಕಲ್ ಸೈಕಲ್ಸ್ ದ ವೆದರಿಂಗ್ ಆಫ್ ರಾಕ್ಸ್ ಇಸ್ ದ ಮೇನ್ ಸೋರ್ಸ್ ಆಫ್ ರಿಲೀಸ್ ಆಫ್ ನ್ಯೂಟ್ರಿಯೆಂಟ್ಸ್ ಟು ದ ಎಂಟರ್ ದ ಸೈಕಲ್ ಎನ್ನುವಂಥದ್ದು. ಇದರಲ್ಲಿ ಸರಿಯಾದ ಉತ್ತರ ಫಾಸ್ಫರಸ್ ಸೈಕಲ್. ಈ ದಿನಪತ್ರಿಕೆ ವಿಶ್ಲೇಷಣೆಯ ಕೊನೆಯ ಭಾಗದಲ್ಲಿ UPSCಗೆ ಸಂಬಂಧಪಟ್ಟಿರ್ತಕ್ಕಂಥ 2 MCQsಗಳನ್ನು ಕೇಳಲಾಗಿದೆ. ಕಾಮೆಂಟ್ ಮುಖಾಂತರವಾಗಿ ಸರಿಯಾದ ಉತ್ತರವನ್ನು ತಿಳಿಸಿ. ಈ ದಿನದ ಮೊದಲನೇ ಆರ್ಟಿಕಲ್: ದ 5G ಆಕ್ಷನ್ ಪ್ಲಾನ್. ಈ ಒಂದು ಆರ್ಟಿಕಲನ್ನು GS3ಯಲ್ಲಿ ಬರುವಂತಹ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದಾಗುತ್ತೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ 5G ಆಕ್ಷನ್ ಪ್ಲಾನನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಕಂಪ್ಲೀಟಾಗಿ ಈ ಒಂದು ಆರ್ಟಿಕಲ್ 5G ಆಕ್ಷನ್ ಪ್ಲಾನ್ನ ಬಗ್ಗೆ ಮಾತನಾಡ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಟೆಲಿಕಾಮ್ಸ್ ಸೆಕ್ಟರ್ಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚು ಡೆವಲಪ್ಮೆಂಟನ್ನು, ಅದರೊಂದಿಗೆ ಇಂಟರ್ನೆಟ್ ಸ್ಪೀಡ್ನಲ್ಲಿ ತೀವ್ರತರವಾಗಿರ್ತಕ್ಕಂತಹ ಬೆಳವಣಿಗೆಯನ್ನು ಕಾಣೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಲಾಗಿರುವಂಥದ್ದು 5G ಆಕ್ಷನ್ ಪ್ಲಾನ್. ನಮಗೆ ಮುಖ್ಯ ಪರೀಕ್ಷೆ ಮತ್ತು ಪ್ರಾಥಮಿಕ ಪರೀಕ್ಷೆಯ ದೃಷ್ಟಿಯಲ್ಲಿ ನೋಡ್ಕೊಳ್ಳೋದಾದರೆ ತುಂಬ ಪ್ರಮುಖವಾದಂತಹ ಒಂದು ಅಂಶವಾಗಿದೆ. ಹಾಗಾದರೆ 5G ಆಕ್ಷನ್ ಪ್ಲಾನ್ನ ಬಗ್ಗೆ ಡಿಟೇಲ್ ಆಗಿ ನೋಡ್ಕೊಳ್ಳೋಣ. ಈ ಒಂದು ಆರ್ಟಿಕಲಲ್ಲಿ 5G ಆಕ್ಷನ್ ಪ್ಲಾನ್ಗೆ ಸಂಬಂಧಪಟ್ಟಂತೆ 5G ಆಕ್ಷನ್ ಬ್ಯಾಂಡ್ಸ್ಗಳನ್ನು ಲಿಮಿಟೆಡ್ ಆಗಿರ್ತಕ್ಕಂತಹ ಅಥವಾ ಕೆಲವು ಪ್ರಮಾಣದ ಕ್ಯಾಪ್ಟಿವ್ ಪ್ರೈವೇಟ್ ನೆಟ್ವರ್ಕ್ಸ್ಗಳಿಗೆ ಸರ್ಟನ್ ಪೋರ್ಷನ್ಸನ್ನು ರಿಸರ್ವ್ ಮಾಡಿದೆ. ಸೊ ಈ ಮೂಲಕ ಬ್ಯಾಂಡ್ಸ್ಗಳನ್ನು ಪ್ರೈವೇಟ್ ಪ್ಲಾಯರ್ಸ್ಗಳಿಗೋಸ್ಕರ ಅಥವಾ ಕ್ಯಾಪ್ಟಿವ್ ಪ್ರೈವೇಟ್ ನೆಟ್ವರ್ಕ್ಸ್ಗಳನ್ನು ಪ್ರೈವೇಟ್ ಪಾರ್ಟೀಸ್ಗಳಿಗೋಸ್ಕರ ರಿಸರ್ವ್ ಮಾಡಿರುವಂತಹ ಈ ಒಂದು ನಡೆಯನ್ನು ತೀವ್ರವಾಗಿ ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ಸ್ಗಳು ತೀವ್ರವಾಗಿ ಇದನ್ನು ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಈ ಮೂಲಕ 72 GHz ವೇವ್ಸ್ಗಳನ್ನು ಜುಲೈ ಅಂತ್ಯದೊಳರ ಒಳಗಡೆ ಕೇಂದ್ರ ಸರ್ಕಾರ ತಯಾರು ಮಾಡಲಿದೆ ಎನ್ನುವಂತಹ ಪ್ರಸ್ತಾಪವನ್ನು ಕೂಡ ಇಲ್ಲಿ ಪ್ರಸ್ತುತಪಡಿಸಿರುವಂಥದ್ದು. ಆದರೆ ಪ್ರೈವೇಟ್ ಎಂಟರ್ಪ್ರೈಸಸ್ಗಳಿಗೆ ಏರ್ವೇವ್ಸ್ಗಳನ್ನು ಒಂದು ಪೋರ್ಷನನ್ನು ಕೊಟ್ಟಿರೋದ್ರಿಂದ, 5G ಸೆಕ್ಟ್ರಮ್ ಬ್ಯಾಂಡ್ಸ್ಗಳ ಒಂದು ಪೋರ್ಷನನ್ನು ಕೊಟ್ಟಿರೋದ್ರಿಂದ ಈ ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ಸ್ಗಳು ಯಾಕೆ ಅಸಂತೋಷವನ್ನು ವ್ಯಕ್ತಪಡಿಸುತ್ತಿದ್ದಾರೆ, ಯಾಕೆ ಅನ್ಹ್ಯಾಪಿಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಎನ್ನುವಂಥದ್ದನ್ನು ಈ ಆರ್ಟಿಕಲಲ್ಲೇ ತಿಳ್ಕೊಳ್ಳೋಣ. ಮೊದಲನೇ ಹಂತದಲ್ಲಿ 5G ಬಗ್ಗೆ ಬೇಸಿಕ್ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇಲ್ಲಿ 4 ಪಾಯಿಂಟ್ ನಮಗೆ ಇಂಪಾರ್ಟೆಂಟ್ ಆಗ್ತದೆ. ಇದನ್ನು 5Gಯನ್ನು ತುಂಬ ಸಿಂಪ್ಲಿಫೈಡ್ ಆಗಿ ಹೇಳೋದಾದರೆ 5G 5th ಜನರೇಷನ್ ಸೆಲ್ಯುಲರ್ ಟೆಕ್ನಾಲಜಿ ಅಂತೇಳಿ ಕರಿತೇವೆ. ಸೊ ಇದು ಅತ್ಯುನ್ನತವಾಗಿರ್ತಕ್ಕಂಥ ಸ್ಪೀಡನ್ನು ಹೊಂದಿದೆ. ಎಷ್ಟರ ಪ್ರಮಾಣದಲ್ಲಿ? 1 ಸೆಕೆಂಡಿಗೆ 1 ಅಥವಾ 2 ಗಿಗಾಬೈಟ್ ಪರ್ ಸೆಕೆಂಡ್ನಷ್ಟು ವೇಗವನ್ನು ಹೊಂದಿರತಕ್ಕಂತಹ ಒಂದು ಸ್ಪೀಡನ್ನು ಹೊಂದಿರತಕ್ಕಂಥದ್ದು ಈ 5G ನೆಟ್ವರ್ಕ್ ಆಗಿದೆ. ಸೊ ಈ ಮೂಲಕ ಮೋಸ್ಟ್ ಟ್ರಸ್ಟೆಡ್ ಕಮ್ಯುನಿಕೇಷನನ್ನು ಫೆಸಿಲಿಟೇಟ್ ಮಾಡುವಂತಹ ನೆಟ್ವರ್ಕ್ ಇದಾಗಿದೆ. ಸೊ ಅತ್ಯಂತ ವಿಶ್ವಾಸಾರ್ಹವಾಗಿರ್ತಕ್ಕಂತಹ ಸಂವಹನವನ್ನು ಈ ಒಂದು ಟೆಕ್ನಾಲಜಿ ನಮಗೆ ಪ್ರೊವೈಡ್ ಮಾಡಿಕೊಡುತ್ತದೆ. ಆದರೆ 4G ಟೆಕ್ನಾಲಜಿ ಈ ಹಿಂದೆ ಅಂದರೆ ಈಗ ಪ್ರಸ್ತುತದಲ್ಲಿರುವಂತಹ 4G ಟೆಕ್ನಾಲಜಿ 15ರಿಂದ 20ರ ಒಂದು ಗಿಗಾಬೈಟ್ನ ಸ್ಪೀಡ್ನಲ್ಲಿ, ಮೆಗಾಬೈಟ್ನ ಸ್ಪೀಡಿನಲ್ಲಿ 4G ಟೆಕ್ನಾಲಜಿ ವರ್ಕ್ ಆಗುತ್ತದೆ ಎನ್ನುವಂಥದ್ದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಸೊ 4G ಟೆಕ್ನಾಲಜಿಗೆ ನಾವು ಅಪ್ಲೈ ಮಾಡಿಕೊಂಡ್ರೆ 5G ಟೆಕ್ನಾಲಜಿ ತುಂಬ ಸ್ಪೀಡ್ ಆಗಿದೆ. ಇದರೊಂದಿಗೆ ಟ್ರಸ್ಟೆಡ್ ಕಮ್ಯುನಿಕೇಷನನ್ನು ಪ್ರೊವೈಡ್ ಮಾಡುತ್ತೆ. 5th ಜನರೇಷನ್ ಸೆಲ್ಯುಲರ್ ಟೆಕ್ನಾಲಜಿಯನ್ನು ಕೂಡ ಪ್ರೊವೈಡ್ ಮಾಡುತ್ತದೆ ಎನ್ನುವಂಥದ್ದನ್ನು ಈ ಮೂಲಕ ತಿಳ್ಕೊಳ್ಬೋದಾಗುತ್ತದೆ. ಮುಂದುವರೆದಂತೆ ಭಾರತಕ್ಕೆ ಸಂಬಂಧಪಟ್ಟಂತೆ ಇಡೀ ವರ್ಲ್ಡಲ್ಲಿ 2nd ಲಾರ್ಜೆಸ್ಟ್ ಟೆಲಿಕಾಂ ಮಾರ್ಕೆಟನ್ನು ಹೊಂದಿರತಕ್ಕಂಥ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ನಾವು ಇಂಡಿಯಾವನ್ನು ಸೈನ್ ಮಾಡಬೇಕಾಗುತ್ತದೆ ಅಥವಾ ಇಂಡಿಯಾವನ್ನು ಐಡೆಂಟಿಫೈ ಮಾಡಬೇಕಾಗುತ್ತದೆ. ಇದೇ ರೀತಿಯಾಗಿ 5G ಸೇವೆಯನ್ನು ಹೊಂದದೇ ಇರತಕ್ಕಂಥ ಫ್ಯೂ ಕಂಟ್ರೀಸ್ಗಳಲ್ಲಿ ಭಾರತವೂ ಕೂಡ ಒಂದು. ಬೀಯಿಂಗ್ ಎ 2nd ಲಾರ್ಜೆಸ್ಟ್ ಟೆಲಿಕಾಂ ಮಾರ್ಕೆಟ್ ಆದರೂ ಕೂಡ 5G ಸರ್ವಿಸಸನ್ನು ಹೊಂದದೇ ಇರುವಂತಹ ಕೆಲವು ರಾಷ್ಟ್ರಗಳಲ್ಲಿ ಭಾರತವೂ ಕೂಡ ಸೇರಿರುವಂಥದ್ದು. 5G ಸೆಕ್ಟ್ರಮ್ ಬ್ಯಾಂಡ್ಸ್ಗಳನ್ನು ಇಶ್ಯೂ ಮಾಡೋದಕ್ಕೆ, ಲಾಂಚ್ ಮಾಡೋದಕ್ಕೆ ಯೂನಿಯನ್ ಕ್ಯಾಬಿನೆಟ್ ಲೇಟ್ ಮಾಡಿದುದರ ಪರಿಣಾಮವಾಗಿ 5G ಸ್ಪೆಕ್ಟ್ರಮ್ ಬ್ಯಾಂಡ್ಸ್ಗಳನ್ನು ಈ ಮೂಲಕ ಪ್ರೈವೇಟ್ ಪಾರ್ಟೀಸ್ಗಳಿಗೆ ಕೊಡುವಂತಹ ಒಂದು ಅವಕಾಶವನ್ನು ಕ್ರಿಯೇಟ್ ಮಾಡಿಕೊಡಲಾಗಿರುವಂಥದ್ದು. ಸೊ ಈ ಹಿಂದೆ ಟೆಲಿಕಾಂ ಸರ್ವೀಸಸ್ಗಳನ್ನು, ಎಸ್ಪೆಷಲಿ 5G ಸರ್ವೀಸಸ್ಗಳನ್ನು ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ಸ್ಗಳು ಆಲ್ರೆಡಿ ಕಸ್ಟಮರ್ಸ್ಗಳಿಗೆ ಕೊಡುವಂತಹ ನಿರ್ಧಾರವನ್ನು ಮಾಡಲಾಗಿತ್ತು. ಆದರೆ ಈ 5G ಸ್ಪೆಕ್ಟ್ರಮ್ ಬ್ಯಾಂಡ್ಸ್ಗಳನ್ನು ಕಂಪ್ಲೀಟಾಗಿ ಗವರ್ನಮೆಂಟ್ ಕೊಡೋದಕ್ಕೆ ತಡವನ್ನು ಮಾಡಿರ್ತಕ್ಕಂತಹ ಒಂದು ವಿಷಯವನ್ನು ಆಧಾರವಾಗಿಟ್ಕೊಂಡು ಇಲ್ಲಿ ಸರ್ವಿಸ್ ಪ್ರೊವೈಡರ್ಸ್ಗಳನ್ನು ಅಗೇನ್ ಪ್ರೈವೇಟ್ ಪಾರ್ಟೀಸ್ಗಳಿಗೆ ಕೊಟ್ಟಿರ್ತಕ್ಕಂತಹ, ಅದರಲ್ಲೂ ಕೂಡ ಲಾರ್ಜ್ ಪೋರ್ಷನನ್ನು ರಿಸರ್ವೇಷನನ್ನು ಪ್ರೈವೇಟ್ ಪಾರ್ಟೀಸ್ಗೆ ಕೊಟ್ಟಿರೋದ್ರಿಂದ ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ಸ್ಗಳಿಗೆ ಒಂದು ರೀತಿಯಾದಂಥ ಅಸಂತೋಷ ಉಂಟಾಗಿರುವಂಥದ್ದು. ಸೊ ಇದರಿಂದಾಗಿ ರಿಲಯನ್ಸ್ ಜಿಯೋ ಈ ಹಿಂದೆ 1,000 ನಗರಗಳಲ್ಲಿ, ಭಾರತ ದೇಶದಾದ್ಯಂತ 1,000 ನಗರಗಳಲ್ಲಿ ನಾವು
5G ಟೆಕ್ನಾಲಜಿಯನ್ನು ಡೆವಲಪ್ಮೆಂಟ್ ಮಾಡ್ತೀವಿ ಎನ್ನುವಂತಹ ಒಂದು ಪ್ರಾವಧಾನವನ್ನು, ಒಂದು ವಿಷಯವನ್ನು ಪ್ರಸ್ತುತಪಡಿಸಿತ್ತು ಯೂನಿಯನ್ ಕ್ಯಾಬಿನೆಟ್ನ ಮುಖಾಂತರವಾಗಿ. ಇದೇ ರೀತಿಯಾಗಿ ಏರ್ಟೆಲ್ನೂ ಕೂಡ 5G ಟೆಕ್ನಾಲಜಿಯನ್ನು, 5G ಫೆಸಿಲಿಟಿಯನ್ನು ಭಾರತ ದೇಶದಾದ್ಯಂತ ಎಸ್ಪೆಷಲಿ ಹೈದರಾಬಾದಲ್ಲಿ ನೆಟ್ವರ್ಕನ್ನು ಡೆವಲಪ್ಮೆಂಟ್ ಮಾಡ್ತೀವಿ ಎನ್ನುವಂಥ ಅಂಶವನ್ನು ಕೂಡ ಮೆನ್ಷನ್ ಮಾಡಲಾಗಿತ್ತು. ಮುಂದುವರೆದಂತೆ ಈ ಪ್ರೈವೇಟ್ ನೆಟ್ವರ್ಕ್ ಸ್ಪೆಕ್ಟ್ರಮ್ ಬ್ಯಾಂಡ್ಸ್ಗಳನ್ನು ಏನಕ್ಕೆ ನಾವು ಪ್ರೈವೇಟ್ ವೈರ್ಲೆಸ್ ನೆಟ್ವರ್ಕ್ಸ್ಗಳಿಗೆ ಕೊಟ್ಟಿದ್ದೇವೆ ಎನ್ನುವಂಥ ವಿಷಯವನ್ನು ನೋಡ್ಕೊಳ್ಳೋದಾದರೆ, ಸೊ ಈ ಪ್ರೈವೇಟ್ ಯೂಸ್ಲೆಸ್ ನೆಟ್ವರ್ಕ್ಸ್ಗಳು ಇಂಡಿವಿಜುವಲ್ ಎಂಟರ್ಪ್ರೈಸಸ್ಗಳಿಗೆ ಸ್ಪೆಸಿಫಿಕ್ಕಾಗಿ ಸೆಲ್ಯುಲರ್ ನೆಟ್ವರ್ಕ್ಸ್ಗಳನ್ನು ಬಿಲ್ಡ್ ಮಾಡ್ತವೆ. ಸರಿಯಾಗಿ ನೆನಪಲ್ಲಿ ಇಟ್ಕೊಳ್ಳಿ, ಪ್ರೈವೇಟ್ ವೈರ್ಲೆಸ್ ನೆಟ್ವರ್ಕ್ಸ್ಗಳು ಸೆಲ್ಯುಲರ್ ನೆಟ್ವರ್ಕ್ಸ್ಗಳನ್ನು ಸ್ಪೆಸಿಫಿಕಲಿ ಇಂಡಿವಿಜುವಲ್ ಎಂಟರ್ಪ್ರೈಸಸ್ಗಳಿಗೆ ಡೆವಲಪ್ಮೆಂಟನ್ನು ಮಾಡ್ತವೆ. ಆದುದರಿಂದ ಇವರಿಗೂ ಕೂಡ ಪೋರ್ಷನನ್ನು, ರಿಸರ್ವೇಷನನ್ನು ಮಾಡಿರುವಂಥದ್ದು ಈ ಒಂದು ಸ್ಪೆಕ್ಟ್ರಮ್ ಬ್ಯಾಂಡ್ಸ್ಗಳಲ್ಲಿ, 5G ಸ್ಪೆಕ್ಟ್ರಮ್ ಬ್ಯಾಂಡ್ಸ್ಗಳಲ್ಲಿ. ಈ ಮೂಲಕ ಈ ನೆಟ್ವರ್ಕ್ಸ್ಗಳನ್ನು ಅಗೇನ್ ಸಿಂಗಲ್ ಯೂನಿಟಲ್ಲೂ ಕೂಡ ನಾವು ಡೆವಲಪ್ಮೆಂಟ್ ಮಾಡ್ಬೋದು. ವೈರ್ಲೆಸ್ ನೆಟ್ವರ್ಕ್ಸ್ಗಳನ್ನು ಸಿಂಗಲ್ ಯೂನಿಟಲ್ಲಿ ಡೆವಲಪ್ಮೆಂಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಫ್ಯಾಕ್ಟ್ರೀಸ್ಗಳಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಏರ್ಪೋರ್ಟ್ಸ್ಗಳು, ಪೋರ್ಟ್ಸ್ಗಳಲ್ಲೂ ಕೂಡ ನಾವು ಈ ರೀತಿಯಾದಂಥ ವೈರ್ಲೆಸ್ ನೆಟ್ವರ್ಕ್ಸ್ಗಳನ್ನು ಕೂಡ ನೋಡ್ಕೊಳ್ಬೋದು. ಈ ಮೂಲಕ ಅವರು ವೈಡ್ ಏರಿಯಾ ಸೆಟ್ಟಿಂಗ್ಸ್ಗಳನ್ನು ಕೂಡ ಮೆನ್ಷನ್ ಮಾಡ್ತಾರೆ. ವೈಡ್ ಏರಿಯಾ ಸೆಟ್ಟಿಂಗ್ಸ್ಗಳನ್ನು ಕೂಡ ಕ್ರಿಯೇಟ್ ಮಾಡುವಂಥ ಒಂದು ಅವಕಾಶ ಪ್ರೈವೇಟ್ ವೈರ್ಲೆಸ್ ನೆಟ್ವರ್ಕ್ಸ್ಗಳಲ್ಲಿದೆ. ಇದರಿಂದಾಗಿ ಮೈನ್ ಇನ್ ರಿಯಲ್ ಟೈಮನ್ನು, ಅದರೊಂದಿಗೆ ಏರ್ಪೋರ್ಟ್ಸು ಮತ್ತು ಪೋರ್ಟ್ಸ್ಗಳನ್ನು ಕೂಡ ಈಸಿಯಾಗಿ ಮಾನಿಟರ್ ಮಾಡ್ಬೋದು ಥ್ರೂ ದ 5G ಸೆಲ್ಯುಲರ್ ನೆಟ್ವರ್ಕ್ ಎನ್ನುವಂಥದ್ದು. ಪ್ರೈವೇಟ್ 5G ಸೆಲ್ಯುಲರ್ ನೆಟ್ವರ್ಕನ್ನು ಈವನ್ ಏರ್ಪೋರ್ಟ್ಸ್ಗಳು ಮತ್ತು ಪೋರ್ಟ್ಸ್ಗಳು ಕೂಡ ಡೆವಲಪ್ಮೆಂಟ್ ಮಾಡ್ಬೋದು. ಕಾರಣ ಏನು ಅಂದರೆ, ಫೆಸಿಲಿಟಿಯನ್ನು ಮ್ಯಾನೇಜ್ಮೆಂಟ್ ಮಾಡೋದಕ್ಕೋಸ್ಕರ ಸರ್ವೆಲೆನ್ಸ್ ಕ್ಯಾಮ್ರಾಸ್ಗಳಿಂದ ಬರ್ತಕ್ಕಂಥ ಇಮೇಜ್ಗಳನ್ನು ಪ್ರೊಸೆಸ್ ಮಾಡೋದಕ್ಕೆ, ಇಮೇಜ್ಗಳನ್ನು ಕ್ಯಾಚ್ ಮಾಡೋದಕ್ಕೂ ಕೂಡ 5G ಇಂಟರ್ನೆಟ್ ಅಥವಾ 5G ಪ್ರೈವೇಟ್ ಸೆಲ್ಯುಲರ್ ನೆಟ್ವರ್ಕನ್ನು ಕೂಡ ಏರ್ಪೋರ್ಟ್ಸ್ ಮತ್ತು ಪೋರ್ಟ್ಸ್ಗಳು ಬಳಸ್ಕೊಳ್ಳಲಾಗುತ್ತದೆ. ಇದರೊಂದಿಗೆ ವಿಶ್ವದಾದ್ಯಂತ 5G ಸೆಲ್ಯುಲರ್ ನೆಟ್ವರ್ಕನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಹಲವಾರು ಆರ್ಗನೈಸೇಷನ್ಗಳು, ಎಂಟರ್ಪ್ರೈಸಸ್ಗಳು ವರ್ಕ್ ಮಾಡ್ತಾ ಇದ್ದಾವೆ. ಸೊ ಯಾವುದರ ಆಧಾರದ ಮೇಲೆ ಯಾವುದೇ ಒಂದು 5G ಟೆಕ್ನಾಲಜಿನ ನಾವು ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ಯಾವುದರ ಆಧಾರದ ಮೇಲೆ ಅದನ್ನು ಆಕ್ಸೆಸ್ ಮಾಡ್ತೇವೆ ಅನ್ನುವಂಥದ್ದನ್ನು ನೋಡ್ಕೊಳ್ಳೋದಾದರೆ, ರಿಲೇಬಲ್, ಫಾಸ್ಟ್ ಮತ್ತು ಸೆಕ್ಯೂರ್ ವೈರ್ಲೆಸ್ ಕಮ್ಯುನಿಕೇಷನ್ ಆಧಾರದ ಮೇಲೆ ಜಾಗತಿಕವಾಗಿ ಸೆವೆರಲ್ ಎಂಟರ್ಪ್ರೈಸಸ್ಗಳು ಪ್ರೈವೇಟ್ 5G ನೆಟ್ವರ್ಕ್ಸನ್ನು ಕೂಡ ಡೆವಲಪ್ಮೆಂಟ್ ಮಾಡ್ತಿದ್ದಾವೆ. ಸೊ ಈ ರೀತಿಯಾದಂಥ ಒಂದು ಅವಕಾಶ ಭಾರತದಲ್ಲಿಯೂ ಕೂಡ ಸೃಷ್ಟಿ ಮಾಡ್ಬೋದು. ಪ್ರೈವೇಟ್ ಪಾರ್ಟಿಗಳಿಗೂ ಕೂಡ 5G ನೆಟ್ವರ್ಕ್ ಫೆಸಿಲಿಟಿಯನ್ನು ಕೊಡುವಂತಹ ಒಂದು ಅವಕಾಶವನ್ನು ಸೃಷ್ಟಿ ಮಾಡಿಕೊಡ್ಬೋದು. ಇದರಿಂದಾಗಿ ಗ್ರ್ಯಾಜುಯಲ್ ಆಗಿ ಇಂಡಿಯನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರ್ಬೋದು ಅಥವಾ ಇತರೆ ಸೆಕ್ಟರ್ಸ್ಗಳಾಗಿರ್ಬೋದು, ಯಾವುದೇ ಅಡ್ವಾನ್ಸ್ಡ್ ಕಂಟ್ರೀಸ್ಗಳಾಗಿರ್ಬೋದು, ಅವುಗಳ ಬೆಳವಣಿಗೆಗೆ ಮುಖ್ಯ ಕಾರಣ ಏನು ಅಂತ ನೋಡ್ಕೊಂಡಂಥ ಸಂದರ್ಭದಲ್ಲಿ ಅವುಗಳು ಬಳಸ್ತಕ್ಕಂತಹ ಒಂದು ಟೆಕ್ನಾಲಜಿ ಆಗಿರ್ಬೋದು, ಅವುಗಳು ಬಳಸ್ತಕ್ಕಂತಹ ಒಂದು ಎಕನಾಮಿಕ್ ಸ್ಟ್ರೆಂಥನ್ ಆಗಿರ್ಬೋದು, ಇವುಗಳೇ ಮುಖ್ಯವಾದಂತಹ ಕಾರಣಗಳಾಗ್ತವೆ. ಆದುದರಿಂದ ಬೀಯಿಂಗ್ ಎ ಡೆವಲಪಿಂಗ್ ಕಂಟ್ರಿ, ಮುಂದುವರಿಯುತ್ತಿರುವ ರಾಷ್ಟ್ರವಾದ ನಮ್ಮ ದೇಶ, ಸೊ ಈ ಮೂಲಕ ಟೆಕ್ನಾಲಜಿಯನ್ನು, ಅದರಲ್ಲೂ ಸ್ಪೆಸಿಫಿಕ್ ಆಗಿ 5G ಟೆಕ್ನಾಲಜಿಯನ್ನು ಡೆವಲಪ್ಮೆಂಟ್ ಮಾಡಬೇಕು. ಅದರೊಂದಿಗೆ ಪ್ರೈವೇಟ್ ಸೆಲ್ಯುಲರ್ ನೆಟ್ವರ್ಕ್ಸ್ಗಳಿಗೆ 5G ಟೆಕ್ನಾಲಜಿಯನ್ನು ಡೆವಲಪ್ಮೆಂಟ್ ಮಾಡಬೇಕು ಎನ್ನುವಂಥ ಅವಕಾಶವನ್ನು ಕ್ರಿಯೇಟ್ ಮಾಡಿ ಕೊಡಬೇಕಾಗುತ್ತದೆ. ಇಲ್ಲಿ ಸರ್ವಿಸ್ ಪ್ರೊವೈಡರ್ಸ್ಗಳು, ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ಸ್ಗಳು ಏನು ಕ್ಲೈಮ್ ಮಾಡ್ತಾ ಇದ್ದಾವೆ, ಏನು ವಿಷಯವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ಅಂದರೆ, 5G ಸ್ಪೆಕ್ಟ್ರಮ್ ಅಲೋಕೇಶನನ್ನು ಪ್ರೈವೇಟ್ ಪಾರ್ಟೀಸ್ಗಳಿಗೆ ಕೊಟ್ಟಂತಹ ಸಂದರ್ಭದಲ್ಲಿ, ಪ್ರೈವೇಟ್ ನೆಟ್ವರ್ಕ್ಸ್ಗಳಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ಸ್ಗಳ ಓನ್ ರೆವೆನ್ಯೂಗೆ ತೊಂದರೆ ಆಗ್ತದೆ. ಸೊ ಮುಂದಿನ ಜನರೇಷನ್ ಆಫ್ ಸೆಲ್ಯುಲರ್ ಸರ್ವಿಸ್ಗಳಿಗೆ ತೊಂದರೆ ಆಗ್ತದೆ. ಆದುದರಿಂದ ಪ್ರೈವೇಟ್ ಪಾರ್ಟೀಸ್ಗಳಿಗೆ ಕೊಟ್ಟಿರ್ತಕ್ಕಂಥ ಒಂದು ಸರ್ಕಾರದ ನಿರ್ಧಾರವನ್ನು ಈ ಹಿಂದೆ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು, ಅನ್ಹ್ಯಾಪಿ ಆಗಿರುವಂಥದ್ದು. ಸೊ ಈಗ ಇಂಡಸ್ಟ್ರಿ 4.0 ಮತ್ತು 5G ಟೆಕ್ನಾಲಜಿಗೂ ಏನಾದರೂ ರಿಲೇಷನ್ಶಿಪ್ ಇದೆಯಾ? ಯಾವ ರೀತಿಯಾಗಿ ಇಂಡಸ್ಟ್ರಿ ರೆವಲ್ಯೂಷನ್ 4.0 5Gಗೆ ರಿಲೇಟ್ ಆಗುತ್ತದೆ ಅನ್ನುವಂಥದ್ದು ನೋಡ್ಕೊಳ್ಳೋದಾದಾಗ, ಬಿಗ್ ಟೆಕ್ ಕಂಪ್ನೀಸ್ಗಳಾದಂಥ ಗೂಗಲ್ ಕಂಪ್ನೀಸ್ಗಳು ಅಲೋಕೇಶನ್ ಆಫ್ ಸ್ಪೆಕ್ಟ್ರಸ್ಗಳನ್ನು ಮಷಿನ್ ಲರ್ನಿಂಗ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಲಿಕೇಶನ್ಸ್ಗಳಾಗಿರ್ಬೋದು, ಕನೆಕ್ಟೆಡ್ ಡಿವೈಸಸ್ಗಳಾಗಿರ್ಬೋದು ಮತ್ತು ಜನರಲ್ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಡ್ವಾನ್ಸ್ಮೆಂಟ್ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ 5Gನ ಅವಶ್ಯಕತೆ ಇದೆ, ಗ್ಯಾರಂಟಿ. ಮುಂದಿನ ದಿನಗಳಲ್ಲೂ ಕೂಡ ಎಸ್ಪೆಷಲಿ 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್ನಲ್ಲಿ 5G ಟೆಕ್ನಾಲಜಿಗಳ ಒಂದು ಅವಶ್ಯಕತೆ ಹೆಚ್ಚಾಗಿರುವಂಥದ್ದು. ಏನಕ್ಕೆ ಹೆಚ್ಚಾಗಿ ಇರಬೇಕು ಅನ್ನುವಂಥದ್ದನ್ನು ನೋಡ್ಕೊಳ್ಳೋದಾದರೆ, ರಿಯಲ್ ಟೈಮ್ ಡೇಟಾಗಳನ್ನು, ಅದರಲ್ಲೂ ಕೂಡ ಲೋ ಲೇಟೆನ್ಸಿಲಿ ರಿಯಲ್ ಟೈಮ್ ಡೇಟಾಗಳನ್ನು ಹೈ ಸ್ಪೀಡಲ್ಲಿ ಪಡ್ಕೊಳ್ಬೇಕು ಅಂದರೆ ನಾವು 5G ಟೆಕ್ನಾಲಜಿಯನ್ನು ಡೆವಲಪ್ಮೆಂಟ್ ಮಾಡಲೇಬೇಕು. ಮುಂದಿನ ಹಂತದಲ್ಲಿ ಭಾರತದಲ್ಲಿ 5ನೇ ತಲೆಮಾರಿನ 5G ಮೊಬೈಲ್ ಸಂಪರ್ಕ ಸೇವೆ ಒದಗಿಸಲು ಅಗತ್ಯವಿರತಕ್ಕಂತಹ ತರಂಗಾಂತರಗಳನ್ನು, ವೇವ್ಸ್ಗಳನ್ನು ಹರಾಜು ಹಾಕಲು ಕೇಂದ್ರ ಸರ್ಕಾರ ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು. ಸೊ ಈ ಮೂಲಕ ಭಾರತದಲ್ಲಿ 5G ಸೇವೆಯನ್ನು ನೀಡಲು ಅಗತ್ಯ ಇರತಕ್ಕಂಥ ಟೆಕ್ನಾಲಜಿಯನ್ನು, ತಂತ್ರಜ್ಞಾನಗಳನ್ನು ದೇಶೀಯವಾಗಿ ಕಂಪನಿಗಳು, ವಿದೇಶಿ ಕಂಪನಿಗಳ ನೆರವಿನಲ್ಲಿ ಮತ್ತು ಸಂಪೂರ್ಣ ದೇಶೀಯವಾಗಿ
ಅಭಿವೃದ್ಧಿಪಡಿಸಿವೆ. ಈ ಮೂಲಕ 5G ಸೇವೆಯನ್ನು ನೀಡಲು ಅಷ್ಟೇ ಶಕ್ತಿಯುತವಾಗಿರ್ತಕ್ಕಂಥ ನಮಗೆ ಇನ್ಫ್ರಾಸ್ಟ್ರಕ್ಚರ್ನ ಫೆಸಿಲಿಟಿ ಅವಶ್ಯಕತೆ ಇದೆ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಇದಾಗಿದೆ. ಇದನ್ನು ನೀವು ಮುಖ್ಯ ಪರೀಕ್ಷೆಯಲ್ಲಿ ಬಳಸಿಕೊಳ್ಳಬಹುದಾಗುತ್ತದೆ. ಮುಂದಿನ ಹಂತದಲ್ಲಿ ಭಾರತದ ಮಹತ್ವಾಕಾಂಕ್ಷಿಯುತವಾಗಿರ್ತಕ್ಕಂಥ ಆಸೆಗಳಲ್ಲಿ, ಯೋಜನೆಗಳಲ್ಲಿ 5 ಟ್ರಿಲಿಯನ್ ಎಕಾನಮಿನೂ ಕೂಡ ಒಂದು ಪ್ರಮುಖವಾಗಿರುವಂಥದ್ದು. ಈ 5 ಟ್ರಿಲಿಯನ್ ಎಕಾನಮಿ ಅಗೈನ್ 6 ಟ್ರಿಲಿಯನ್, ಅದರೊಂದಿಗೆ 10 ಟ್ರಿಲಿಯನ್ ಎಕಾನಮಿ ಆಗಬೇಕು ಅಂದರೆ ನಮಗೆ ಟೆಕ್ನಾಲಜಿ ಅವಶ್ಯಕತೆ ತುಂಬ ಹೆಚ್ಚಾಗಿದೆ ಎನ್ನುವಂಥದ್ದನ್ನು ಈ ಮೂಲಕ ತಿಳ್ಕೊಳ್ಬಹುದು. ಭಾರತದಲ್ಲಿ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾವನ್ನು ಸ್ಥಾಪನೆ ಮಾಡಲಾಗಿದೆ. ಇದರ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ ಎಲ್ಲಿದೆ ಎನ್ನುವಂಥದ್ದನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ಮುಂದಿನ ಆರ್ಟಿಕಲ್ 400 ಅಂಡರ್ ಸ್ಕ್ಯಾನರ್ ಫಾರ್ ಹೆಲ್ಪಿಂಗ್ ಚೈನೀಸ್ ಫರ್ಮ್ಸ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು GS2 ಅಲ್ಲಿ ಬರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬಹುದು. ಸೊ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆ್ಯಂಡ್ ಕಂಪನಿ ಸೆಕ್ರೆಟರಿಯಲ್ಸ್ ಹೆಲ್ಪ್ ಟು ಸೆಟಪ್ ಶೆಲ್ ಕಂಪನೀಸ್ ಎನ್ನುವಂಥದ್ದು. ಭಾರತದ ಕೇಂದ್ರ ಸರ್ಕಾರವು ಚೀನಾ ದೇಶದಲ್ಲಿರ್ತಕ್ಕಂತಹ 400 ಚಾರ್ಟರ್ಡ್ ಅಕೌಂಟೆಂಟ್ಸ್ಗಳು ಮತ್ತು ಕಂಪನಿ ಸೆಕ್ರೆಟರೀಸ್ಗಳ ಮೇಲೆ ಅಲಿಗೇಡ್ಲಿ ಡಿಸಿಪ್ಲಿನರಿ ಆ್ಯಕ್ಷನನ್ನು ತೆಗೆದುಕೊಳ್ಳಲಾಗಿದೆ. ಏನಕ್ಕೆ ತೆಗೆದುಕೊಳ್ಳಲಾಗಿದೆ ಅನ್ನುವಂಥದ್ದನ್ನು ನೋಡ್ಕೊಳ್ಳೋದಾದರೆ, ಚೀನೀಸ್ ಶೆಲ್ ಕಂಪ್ನೀಸ್ಗಳು ಮೆಟ್ರೋಪಾಲಿಟನ್ ಸಿಟೀಸಲ್ಲಿರ್ತಕ್ಕಂತಹ ನಾರ್ಮ್ಸ್ಗಳನ್ನು ಫ್ಲೋಟ್ ಮಾಡೋದಕ್ಕೋಸ್ಕರ, ನಿಯಮಗಳನ್ನು ವಿರುದ್ಧವಾಗಿ ಅದನ್ನು ಉಲ್ಲಂಘನೆ ಮಾಡಿರ್ತಕ್ಕಂತಹ ಒಂದು ಉದ್ದೇಶವನ್ನು ಇಟ್ಕೊಂಡಿರೋದ್ರಿಂದ ಈ 400 ಕಂಪನಿಗಳ ವಿರುದ್ಧವಾಗಿ ಭಾರತ ಡಿಸಿಪ್ಲಿನರಿ ಆ್ಯಕ್ಷನನ್ನು ತೆಗೆದುಕೊಂಡಿದೆ. ನಾರ್ಮ್ಸ್ ಮತ್ತು ರೂಲ್ಸ್ಗಳನ್ನು ಸರಿಯಾದ ರೀತಿಯಲ್ಲಿ ಫಾಲೋ ಮಾಡದೇ ಇರುವಂಥ ಉದ್ದೇಶವನ್ನು ಇಟ್ಕೊಂಡಿರೋದ್ರಿಂದ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್ ಎನ್ನುವಂಥ ಸಂಸ್ಥೆಯ ಆಧಾರದಿಂದ ಅದು ಕೊಟ್ಟಿರ್ತಕ್ಕಂಥ ವರದಿಯ ಮೂಲಕ 2 ರಾಷ್ಟ್ರಗಳ ನಡುವೆ ಇರತಕ್ಕಂತಹ ಟ್ರೇಡನ್ನು ನೋಡ್ಕೊಳ್ಳೋದಾದರೆ $125 ಬಿಲಿಯನ್ ಮೌಲ್ಯದಷ್ಟು ಟ್ರೇಡ್ ಆಗಿದೆ 2 ರಾಷ್ಟ್ರಗಳ ನಡುವೆ. ಈ ಮೂಲಕ 2020 ಏಪ್ರಿಲ್ ಜೂನ್ನ FDI ಅಂದರೆ ಚೀನಾ ದೇಶದಿಂದ ಆಗಿರ್ತಕ್ಕಂಥ FDIಯನ್ನು ನಾವು ನೋಡ್ಕೊಂಡಂತಹ ಸಂದರ್ಭದಲ್ಲಿ 2000 ಇಸ್ವಿಗೆ ನಾವು ಆಧಾರವಾಗಿ ಇಟ್ಕೊಂಡಂತಹ ಸಂದರ್ಭದಲ್ಲಿ 15,422 ಕೋಟಿ ಮೌಲ್ಯವನ್ನು ಹೊಂದಿರತಕ್ಕಂಥದ್ದು. ಸೊ ಇದು 12,622 ಕೋಟಿಗೆ 2022ಕ್ಕೆ ಕಡಿಮೆ ಆಗಿರುವಂಥದ್ದನ್ನು ನಾವು ನೋಡ್ಕೊಳ್ಬಹುದಾಗುತ್ತದೆ. ಇದರಿಂದಾಗಿ ಭಾರತ ಮತ್ತು ಚೀನಾದ ಆರ್ಥಿಕ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಇಳಿಕೆ ಕಂಡು ಬಂದಿರುವಂಥದ್ದನ್ನು ನೋಡ್ಕೊಳ್ಬೋದು. ಕಳೆದ 2 ವರ್ಷಗಳಿಂದಲೂ ಕೂಡ ಚೀನಾದಿಂದ ಬರ್ತಕ್ಕಂಥ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ನೇರ ಹೂಡಿಕೆಯು ಡ್ರಾಸ್ಟಿಕಲಿ ಕಡಿಮೆ ಆಗ್ತಿರುವಂಥ ಒಂದು ಸನ್ನಿವೇಶವನ್ನು ಕೂಡ ಕೇಂದ್ರ ಸರ್ಕಾರ ಕಳೆದ 2 ವರ್ಷಗಳಿಂದಲೂ ಕೂಡ ಚೈನೀಸ್ ಕಂಪ್ನೀಸ್ಗಳನ್ನು ಟೈಟನ್ ಮಾಡೋದಕ್ಕೋಸ್ಕರ, ಚೈನೀಸ್ ಕಂಪ್ನೀಸ್ಗಳನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಕೆಲವೊಂದು ಸೀರೀಸ್ ಆಫ್ ಸ್ಟೆಪ್ಸ್ಗಳನ್ನು ತೆಗೆದುಕೊಂಡಿದೆ. ಈ ಸ್ಟೆಪ್ಸ್ಗಳು ಫಂಕ್ಷನಿಂಗ್ ಆಫ್ ಚೈನೀಸ್ ಕಂಪ್ನೀಸ್ಗಳನ್ನು ಗ್ರಿಪ್ಪಲ್ಲಿ ಇಟ್ಕೊಂಡು ಟೈಟನ್ ಮಾಡ್ತಿದೆ ಎನ್ನುವಂಥದ್ದನ್ನು ನೋಡ್ಕೊಳ್ಬೋದು. ಏಪ್ರಿಲ್ 2020 ಸಂದರ್ಭದಲ್ಲಿ FDI ಪಾಲಿಸಿಯನ್ನು ಟ್ವೀಕ್ ಮಾಡಿ ಯಾವ ರಾಷ್ಟ್ರಗಳು ಭಾರತದೊಂದಿಗೆ ಲ್ಯಾಂಡ್ ಬಾರ್ಡರನ್ನು ಹೊಂದಿರ್ತಾವೋ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂತಹ ಕೆಲವೊಂದು ಹಣಗಳ ಮೇಲೆ ಗವರ್ನಮೆಂಟಿನ ಮ್ಯಾಂಡೇಟನ್ನು ಸಕ್ಸಸ್ಫುಲ್ ಆಗಿ ಕ್ಲಿಯರೆನ್ಸ್ ಮಾಡಬೇಕು ಎನ್ನುವಂಥದ್ದನ್ನು, ಇದರೊಂದಿಗೆ 2020 ಆಗಸ್ಟರ ಸಂದರ್ಭದಲ್ಲಿ ಕಸ್ಟಮ್ ರೂಲ್ಸ್ಗಳನ್ನು ಕೂಡ ಕೇಂದ್ರ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಲಾಗಿತ್ತು. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಏನಕ್ಕೆ ಅಂದರೆ ಚೀನಾದ ಗೂಡ್ಸ್ಗಳು, ಚೀಪರ್ ಆಗಿರ್ತಕ್ಕಂಥ ಚೀನಾದ ಗೂಡ್ಸ್ಗಳು ಭಾರತಕ್ಕೆ ಬಂದು ಭಾರತದಲ್ಲಿರ್ತಕ್ಕಂತಹ ಒಂದು ಎಕನಾಮಿಕ್ ಸಿಸ್ಟಮ್ ಪ್ಲೇಟನ್ನು, ಸ್ಟೆಬಿಲಿಟಿಯನ್ನು, ರಾಂಗ್ಫುಲ್ ಪ್ರೆಸೆಂಟೇಷನನ್ನು ಮಾಡ್ತಿರ್ತಕ್ಕಂಥ ಮೇ 2022 ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಯಾವ ರಾಷ್ಟ್ರಗಳು ಭಾರತದೊಂದಿಗೆ ಲ್ಯಾಂಡ್ ಬಾರ್ಡರ್ನ ಗಡಿ ಭಾಗವನ್ನು ಹೊಂದಿದ್ದಾವೋ ಆ ರಾಷ್ಟ್ರಗಳು ಭಾರತ ದೇಶದಲ್ಲಿ ಗವರ್ನಮೆಂಟ್ ಸೆಕ್ಯೂರಿಟೀಸ್ಗಳನ್ನು ಆಫರ್ ಮಾಡೋದಕ್ಕಿಂತ ಮುಂಚೆ ಗವರ್ನಮೆಂಟಿನ ಅಪ್ರೂವಲನ್ನು ಪಡೆದುಕೊಳ್ಳುವಂಥದ್ದು ಕಂಪಲ್ಸರಿ ಆಗಿರುವಂಥದ್ದು. ಯಾವುದೇ ಕಂಪನಿಗಳು ಕಂಪಲ್ಸರಿಯಾಗಿ ಗವರ್ನಮೆಂಟಿನ ಅಪ್ರೂವಲನ್ನು ಪಡ್ಕೊಳ್ಬೇಕು ಬಿಫೋರ್ ಆಫರಿಂಗ್ ಸೆಕ್ಯೂರಿಟೀಸ್ ಎನ್ನುವಂಥದ್ದು. ಸೊ ಈ ಮೂಲಕ 2022 ಜೂನ್ ಸಂದರ್ಭದಲ್ಲಿ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಎಗೈನು ಯಾವುದೇ ಒಬ್ಬ ವ್ಯಕ್ತಿ ಇಂಡಿವಿಜುವಲ್ಲು ಭಾರತ ದೇಶದಲ್ಲಿರುವಂಥ ಕಂಪನಿಗೆ ಡೈರೆಕ್ಟರ್ ಆಗಬೇಕು ಅಥವಾ ಶೇರ್ ಹೋಲ್ಡರ್ ಆಗಬೇಕು ಅಂದರೆ ಮೊದಲನೇ ಹಂತದಲ್ಲಿ ಆ ವ್ಯಕ್ತಿ ಸೆಕ್ಯೂರಿಟಿ ಕ್ಲಿಯರೆನ್ಸನ್ನು ಪಡ್ಕೊಂಡಿರಬೇಕು. ಸೊ ಈ ನಿಟ್ಟಿನಲ್ಲಿ ಭಾರತ ಚೀನಾವನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ತೆಗೆದುಕೊಂಡಿರ್ತಕ್ಕಂಥ 4 ಪ್ರಮುಖ ಮಾರ್ಗಗಳನ್ನು ಈ ಮೂಲಕ ತಿಳ್ಕೊಳ್ತಾ ಇದ್ದಾವೆ. ಮುಂದಿನ ಆರ್ಟಿಕಲ್ ನೋ ರೆಸೊಲ್ಯೂಷನ್ ಎಗೇನ್ಸ್ಟ್ ಅದರ್ ಕಂಟ್ರೀಸ್ ಇನ್ ಪಾರ್ಲಿಮೆಂಟ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು GS2 ಅಲ್ಲಿ ಬರುವಂಥ ಇಂಡಿಯನ್ ಪಾಲಿಟಿ ಗವರ್ನೆನ್ಸ್ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬಹುದು. ಇಲ್ಲಿ ಭಾರತದಲ್ಲಿ ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ಸ್ಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ರಾಷ್ಟ್ರಗಳಲ್ಲಿ ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ಸ್ಗಳಿಗೆ ಸಂಬಂಧಪಟ್ಟಂತೆ ಬೇರೆ ಯಾವುದೇ ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ಸ್ಗಳ ಮೇಲೆ ಕೌಂಟರ್ ಅಲಿಗೇಷನ್ಸ್ಗಳಾಗಿರಲಿ ಅಥವಾ ಅಲಿಗೇಷನ್ಸ್ಗಳಾಗಿರಲಿ ಮಾಡುವಂತಿಲ್ಲ ಎನ್ನುವಂಥ ಒಂದು ವಿಷಯವನ್ನು ಪಾರ್ಲಿಮೆಂಟಲ್ಲಿ
ಎಗೇನ್ ಪಾರ್ಲಿಮೆಂಟಿನ ಎಸ್ಪೆಷಲಿ ಲೋಕಸಭಾ ಸ್ಪೀಕರ್ ಆಗಿರ್ತಕ್ಕಂಥ ಓಂ ಬಿರ್ಲಾ ಅವರು ಪ್ರಸ್ತುತಪಡಿಸಲಿದ್ದಾರೆ. ಸೊ ಇದರಿಂದಾಗಿ ಪಾರ್ಲಿಮೆಂಟಲ್ಲಿ ನಡೆತಿರ್ತಕ್ಕಂಥ ಯಾವುದೇ ಪ್ರೊಸೀಡಿಂಗ್ಸ್ಗಳಲ್ಲಿ ಅಲಿಗೇಷನ್ಸನ್ನು ಮಾಡುವಂತಿಲ್ಲ. ಈ ಒಂದು ವಿಷಯ ಹೆಚ್ಚು ಸುದ್ದಿಯಾಗೋದಕ್ಕೆ ಪ್ರಮುಖವಾದ ಕಾರಣ ಏನು ಅಂದರೆ, ಇತ್ತೀಚೆಗೆ ಪ್ರೊಫೆಟ್ ಮೊಹಮ್ಮದ್ ಮೇಲೆ ಹೆಚ್ಚು ಫಂಕ್ಷನರಿ ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಕ್ಕಂತಹ ಒಂದು ವಿಷಯದ ಹಿನ್ನೆಲೆಯಲ್ಲಿ ಮಾಲ್ಡೀವಿಯನ್ ಗವರ್ನಮೆಂಟು ಎಗೇನ್ ಇಂಡಿಯಾದ ಮೇಲೆ ಒಂದು ರೆಸೊಲ್ಯೂಷನನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಸೊ ಈ ಮೂಲಕ ಈ ಒಂದು ರೆಸೊಲ್ಯೂಷನ್ ಭಾರತದ ವಿರುದ್ಧವಾಗಿರ್ತಕ್ಕಂಥದ್ದು. ಆದುದರಿಂದ ಈ ಒಂದು ಹಿನ್ನೆಲೆಯಲ್ಲಿ ಯಾವುದೇ ಪಾರ್ಲಿಮೆಂಟ್ಗಳು ಅಲಿಗೇಷನ್ಸ್ಗಳನ್ನು ಕೌಂಟರ್ ಅಲಿಗೇಷನ್ಸ್ಗಳನ್ನು ಮಾಡುವಂತಿಲ್ಲ ಎನ್ನುವಂಥ ವಿಷಯವನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಪ್ರಸ್ತುತಪಡಿಸಿರುವಂಥದ್ದು. ಸೊ ಈ ಮೂಲಕ ಪಾರ್ಲಿಮೆಂಟ್ ಫಂಕ್ಷನಿಂಗನ್ನು ಯಾವುದೇ ರೀತಿಯಾಗಿರ್ತಕ್ಕಂತಹ ಪಾರ್ಲಿಮೆಂಟ್ ಫಂಕ್ಷನನ್ನು ಈ ಒಂದು ನಡೆಯಲ್ಲಿ ಸ್ಟ್ರಿಕ್ಟಾಗಿ ತೆಗೆದುಕೊಳ್ಬೇಕು, ಯಾವುದೇ ರೀತಿಯಾಗಿರ್ತಕ್ಕಂಥ ಅಲಿಗೇಷನ್ಸನ್ನು ಮಾಡಬಾರದು ಎನ್ನುವಂಥ ವಿಷಯವನ್ನು ಪ್ರಸ್ತುತಪಡಿಸಿರುವಂಥದ್ದು. ಈ ರೀತಿಯಾದಂಥ ನಡೆಯಿಂದಾಗಿ ಎರಡು ರಾಷ್ಟ್ರಗಳ ನಡುವೆ ಇರ್ತಕ್ಕಂತಹ ಸಂಬಂಧಗಳಿಗೆ ತೊಂದರೆ ಆಗ್ತಾ ಇರುವಂಥದ್ದು. ಸೊ ಯಾವುದೇ ಒಂದು ವಿಷಯಗಳಿರಲಿ ಅವುಗಳನ್ನು ಒಂದು ಮಾತುಕತೆಯ ಮುಖಾಂತರವಾಗಿ, ಮಾತುಕತೆಯ ಒಂದು ಹಕ್ಕಿನ ಮುಖಾಂತರವಾಗಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು. ಸೊ ಇದರೊಂದಿಗೆ ಕೊರೋನಾ ವೈರಸ್ನಿಂದಾಗಿ, ಪ್ಯಾಂಡಮಿಕ್ನಿಂದಾಗಿ ಸಿಟ್ಟಿಂಗ್ಸ್ಗಳು ಅಂದರೆ ಲೋಕಸಭೆಯ ಸಿಟ್ಟಿಂಗ್ಸ್ಗಳು ಅಥವಾ ಅವಧಿಗಳು ಕಡಿಮೆ ಆಗಿರುವಂಥದ್ದು. ಆದರೂ ಕೂಡ ಲೋಕಸಭೆ 167%ನಷ್ಟು 167% ಪ್ರೊಡಕ್ಟಿವಿಟಿಯನ್ನು ಪಡ್ಕೊಂಡಿದೆ. ಇದೊಂದು ರೆಕಾರ್ಡ್ ಆಗಿದೆ ಎನ್ನುವಂಥದ್ದನ್ನು ಕೂಡ ಬಿರ್ಲಾ ಅವರು ಪ್ರಸ್ತುತಪಡಿಸಿದ್ದಾರೆ. ಮುಂದಿನ ಆರ್ಟಿಕಲ್, ಇಂಡಿಯಾಸ್ ಕಲ್ಚರಲ್ ಸ್ಪಿರಿಚುವಲ್ ಗ್ಲೋರಿ ಬೀಯಿಂಗ್ ರಿಸ್ಟೋರ್ಡ್ ಸೇಸ್ ಮೋದಿ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು GS1ನಲ್ಲಿ ಬರುವಂಥ ಆರ್ಟ್ ಆ್ಯಂಡ್ ಕಲ್ಚರ್ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಸೊ ಈ ಒಂದು ಆರ್ಟಿಕಲಲ್ಲಿ ಮಹಾಕಾಳಿ ಟೆಂಪಲ್ ಬಗ್ಗೆ, ಎಸ್ಪೆಷಲಿ ಪಾವಗಡ ಹಿಲ್ಸಲ್ಲಿ ಬರ್ತಕ್ಕಂಥ ಮಹಾಕಾಳಿ ಟೆಂಪಲ್ ಬಗ್ಗೆ ಇಲ್ಲಿ ಮಾತನಾಡಲಾಗಿದೆ. ಈ ಚಿತ್ರದಲ್ಲಿ ನೋಡ್ಕೊಳ್ಬೋದು ತಾವು ಮಹಾಕಾಳಿ ಟೆಂಪಲ್. ಪ್ರಧಾನಮಂತ್ರಿಯವರು ಶ್ರೀ ಕಾಳಿಕಾ ಮಠ ಟೆಂಪಲಲ್ಲಿ ಪ್ರೇ ಮಾಡುವುದರ ಮುಖಾಂತರವಾಗಿ ಭಾರತ ದೇಶದಲ್ಲಿ ಕಲ್ಚರಲ್ ಇಂಡಿಪೆಂಡೆನ್ಸ್ ಶುರುವಾಗ್ತಾ ಇದೆ. ಭಾರತದಲ್ಲಿ ಸಾಂಸ್ಕೃತಿಕವಾಗಿರ್ತಕ್ಕಂತಹ ಸ್ವಾತಂತ್ರ್ಯ ಶುರುವಾಗ್ತಾ ಇದೆ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಸ್ವಾತಂತ್ರ್ಯ ಸಿಕ್ಕಂತಹ ಸಂದರ್ಭದಲ್ಲಿ ಸೋಮನಾಥ ಟೆಂಪಲನ್ನು ಇನಾಗ್ರೇಷನ್ ಮಾಡುವುದರ ಮೂಲಕ ಕಲ್ಚರಲ್ ಐಡೆಂಟಿಟಿಯನ್ನು, ಕಲ್ಚರಲ್ ಇಂಡಿಪೆಂಡೆನ್ಸನ್ನು ಸ್ಟಾರ್ಟ್ ಮಾಡಲಾಗಿತ್ತು. ಸೊ ಈ ಮೂಲಕ ಭಾರತದ ಪ್ರಧಾನಮಂತ್ರಿಯವರು 15ನೇ ಶತಮಾನದಲ್ಲಿ ಮೊಹಮ್ಮದ್ ಬೇಗ್ದಾ ಅವರಿಂದ ನಾಶ ಆಗಿರ್ತಕ್ಕಂಥ ಮಹಾಕಾಳಿ ಟೆಂಪಲನ್ನು ಎಗೇನ್ ರೀಡೆವಲಪ್ಮೆಂಟ್ ಮಾಡಿ ಅದನ್ನು ಇನಾಗ್ರೇಷನನ್ನು ಮಾಡುವುದರ ಮುಖಾಂತರವಾಗಿ ಮರುಸ್ಥಾಪನೆಯನ್ನು ಮಾಡಿದರು. ಮುಂದುವರೆದಂತೆ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಮೊಹಮ್ಮದ್ ಬೇಗ್ದಾ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. 15ನೇ ಶತಮಾನದಲ್ಲಿ ಈ ಮಹಾಕಾಳಿ ಟೆಂಪಲನ್ನು ಡಿಸ್ಟ್ರಾಯ್ ಮಾಡಿದ ಇವನು ಗುಜರಾತ್ ರೂಲರ್ ಆಗಿದ್ದ. ಎಸ್ಪೆಷಲಿ ಸುಲ್ತಾನ್ ಮೊಹಮ್ಮದ್ ಬೇಗ್ದಾ ಅಂತೇಳಿ ಕರೀತಿದ್ದ. ಇವನ ಆ ಕಾಲಾವಧಿ 1458ರಿಂದ 1511. ಪಾವಗಢ ಸಮೀಪದ ಚಂಪಾನಹರ್ ಎನ್ನುವಂಥದ್ದನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ರಜಪೂತರ ರಜಪೂತರ ರಾಜರನ್ನು ಸೋಲಿಸ್ತಾನೆ. ಜುನಾಗಢ ಮತ್ತು ಪಾವಗಢವನ್ನು ವಶಪಡಿಸಿಕೊಂಡ ನಂತರ ಬೇಗ್ದಾ ಎನ್ನುವಂಥ ಟೈಟಲನ್ನು ಪಡ್ಕೊಳ್ತಾನೆ. ಗುಜರಾತ್ ಸುಲ್ತಾನೇಟ್ ಆಗಿರ್ತಕ್ಕಂಥ ಇವನು ಅತ್ಯಂತ ಪ್ರಾಮಿನೆಂಟ್ ರೂಲರ್ ಆಗಿರ್ತಾನೆ. ಮುಂದಿನ ಆರ್ಟಿಕಲ್, PM ಲಾಂಚಸ್ ಎ ಸ್ಲೀವ್ ಆಫ್ ಪ್ರಾಜೆಕ್ಟ್ ಇನ್ ಗುಜರಾತ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು GS3ಯಲ್ಲಿ ಬರುವಂತಹ ಇನ್ಫ್ರಾಸ್ಟ್ರಕ್ಚರ್ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ, ಅದರೊಂದಿಗೆ GS2ಅಲ್ಲಿ ಬರ್ತಕ್ಕಂಥ ಗವರ್ನಮೆಂಟ್ ಪಾಲಿಸೀಸ್ ಆ್ಯಂಡ್ ಗವರ್ನೆನ್ಸ್ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಅವರು ಗುಜರಾತ್ ಗೌರವ್ ಅಭಿಯಾನ್ನಲ್ಲಿ, ಅಂದರೆ ವಡೋದರದಲ್ಲಿ ನಡೆದಂಥ ಗುಜರಾತ್ ಗೌರವ್ ಅಭಿಯಾನ್ನಲ್ಲಿ ತನ್ನ ಹೋಮ್ ಸ್ಟೇಟ್ಸ್ಗೆ ಸಂಬಂಧಪಟ್ಟಂತೆ ಹಲವಾರು ರೀತಿಯಾಗಿರ್ತಕ್ಕಂಥ ಪ್ರಾಜೆಕ್ಟ್ಗಳನ್ನು ಹೊಂದಿರತಕ್ಕಂತಹ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ಗಳನ್ನು ಇನಾಗ್ರೇಷನ್ ಮಾಡಲಾಗಿರುತ್ತದೆ. ಇದರೊಂದಿಗೆ 357 ಕಿಲೋಮೀಟರ್ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ ಟ್ರ್ಯಾಕನ್ನು 16,000 ಕೋಟಿ ಮೌಲ್ಯವನ್ನು ಹೊಂದಿರತಕ್ಕಂಥ ಈ ಕಾರಿಡಾರ್ ಟ್ರ್ಯಾಕನ್ನು ಕೂಡ ಇನಾಗ್ರೇಷನ್ ಮಾಡಿರುವಂಥದ್ದು. ಮುಂದಿನ ಹಂತದಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಪ್ರಾಜೆಕ್ಟನ್ನು ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಪೋಷಣ್ ಸುಧಾ ಯೋಜನಾ ಅಂತೇಳಿ ಕರಿತೀವಿ. ಇದನ್ನು ಪ್ರೆಗ್ನೆಂಟ್ ವುಮೆನ್ಗಳಿಗೆ ನ್ಯೂಟ್ರಿಷನಲ್ ಪೋಷಣೆಯನ್ನು ಕೊಡೋದಕ್ಕೋಸ್ಕರ, ನ್ಯೂಟ್ರಿಷನ್ ನೀಡ್ಸ್ ಕೊಡೋದಕ್ಕೋಸ್ಕರ ಸೆಂಟ್ರಲ್ ಗೌರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಲಾಗಿತ್ತು. ಇದನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ. ಯಾವ ಒಂದು ಮಹಿಳೆಯರಿಗೆ ಟ್ರೈಬಲಲ್ಲಿರ್ತಕ್ಕಂತಹ ಅಥವಾ ಗುಜರಾತ್ ರಾಜ್ಯದಲ್ಲಿ ಟ್ರೈಬಲ್ ಡಾಮಿನೇಟೆಡ್ ಏರಿಯಾಸ್ಗಳಲ್ಲಿ ಈ ಒಂದು ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದ್ದು, ಎಕ್ಸ್ಟೆಂಡ್ ಮಾಡಲಾಗಿದೆ ಟ್ರೈಬಲ್ ವುಮೆನ್ಸ್ಗಳಿಗೆ. ಸೊ ಈ ಮೂಲಕ 1.36 ಲ್ಯಾಕ್ ಟ್ರೈಬಲ್ ವುಮೆನ್ಸ್ಗಳು ಕೂಡ ಈ ಪೋಷಣ್ ಸುಧಾ ಯೋಜನೆಯ ಅಡಿಯಲ್ಲಿ ಮಂತ್ಲಿಯಾಗಿ ತನ್ನ ಬೆನಿಫಿಟನ್ನು, ಅನುಕೂಲವನ್ನು ಪಡ್ಕೊಳ್ತಾರೆ. ಮುಂದಿನ ಆರ್ಟಿಕಲ್, ಆರ್ ದ ಎಂಪ್ಲಾಯ್ಮೆಂಟ್ ನಂಬರ್ಸ್ ಆರ್ ರಿಲಯಬಲ್. ಸೊ ಈ ಒಂದು ಆರ್ಟಿಕಲನ್ನು GS2ಅಲ್ಲಿ ಬರುವಂಥ ಇಶ್ಯೂಸ್ ರಿಲೇಟೆಡ್ ವಿತ್ ದ ಅನ್ಎಂಪ್ಲಾಯ್ಮೆಂಟ್, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಸೊ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಡೇಟಾ ಇದು ತುಂಬ ಪ್ರಮುಖವಾದಂಥ ಒಂದು ರಿಪೋರ್ಟ್ ಆಗಿದೆ. ಸೊ ಈ ಒಂದು ರಿಪೋರ್ಟ್ನ ಮೂಲಕ ಭಾರತ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ನ ಒಂದು ಸ್ಥಿತಿ,
ವಸ್ತುಸ್ಥಿತಿ ಯಾವ ರೀತಿಯಾಗಿದೆ ಎನ್ನುವಂಥದ್ದನ್ನು ಎಕನಾಮಿಸ್ಟ್ಗಳಿಗೆ ಮತ್ತು ಪರಿಣಿತರಿಗೆ ವಿವರವಾಗಿ ನೀಡ್ತಕ್ಕಂಥ ಒಂದು ದಾಖಲೆ ಇದಾಗಿದೆ. ಜೂನ್ 14ನೇ ತಾರೀಕು ಕೇಂದ್ರ ಸರ್ಕಾರದ ಒಂದು ಅತ್ಯುನ್ನತ ಸಂಸ್ಥೆ ಆಗಿರ್ತಕ್ಕಂಥ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ NSO ಅಂತೇಳಿ ಕರಿತೀವಿ, ರಾಷ್ಟ್ರೀಯ ಸಾಂಸ್ಥಿಕ ಸಂಸ್ಥೆ ಅಂತೇಳಿ ಕರಿತೇವೆ. ಸೊ ಇದು ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ನ ಅಡಿಯಲ್ಲಿ ಕೆಲಸ ಮಾಡುತ್ತದೆ. ಈ ಮೂಲಕ ಆನ್ಯುಯಲ್ ರಿಪೋರ್ಟನ್ನು ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೇನ ಮುಖಾಂತರವಾಗಿ ಇಂಟ್ರೊಡ್ಯೂಸ್ ಮಾಡಲಾಗುತ್ತದೆ. ಸೊ ಇದು ಪ್ರತಿ ವರ್ಷವೂ ಕೂಡ ಜುಲೈ 2020ರಿಂದ ಜೂನ್ 2021 ಸಮಯಕ್ಕೆ ಕಂಡಕ್ಟ್ ಮಾಡಲಾಗಿರುವಂಥದ್ದು ಈ ಒಂದು ಸರ್ವೆಯನ್ನು. ಈ ಸರ್ವೆಯ ಮುಖಾಂತರವಾಗಿ ಅನ್ಎಂಪ್ಲಾಯ್ಮೆಂಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಕೂಡ ನೀಡಲಾಗಿರುವಂಥದ್ದು. ಅದರಲ್ಲೂ ಕೂಡ ಮೊದಲನೇ ಬಾರಿಗೆ ಸೃಷ್ಟಿಯಾದಂತಹ ಲಾಕ್ಡೌನ್ನಿಂದ ಸಂದರ್ಭದಲ್ಲಿ ಸರ್ವೆ ಹೇಳುತ್ತೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಏನು ಮಾಡುತ್ತೆ 4.8% 2019 ಮತ್ತು 2020ರಲ್ಲಿ ಇದ್ದಂತಹ ಸಂದರ್ಭದಲ್ಲಿ 4.2%ನಷ್ಟು 2020 ಮತ್ತು 2021ರಲ್ಲಿ ಇತ್ತು. ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಡಿಮೆ ಆಗಿದೆ ಎನ್ನುವಂಥ ಮಾಹಿತಿಯನ್ನು ಕೊಡಲಾಗಿತ್ತು. 2020 ಮತ್ತು 2021ರಲ್ಲಿ 4.2% ಇದ್ದು 2019 20ರಲ್ಲಿ 4.8% ಅನ್ಎಂಪ್ಲಾಯ್ಮೆಂಟ್ ರೇಟ್ ಇತ್ತು ಅಂತೇಳಿ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ. ಅಂದರೆ 2020 ಮತ್ತು 2021 ಸಂದರ್ಭದಲ್ಲಿ 4.2% ಅಡಲ್ಟ್ಸ್ಗಳು, ಯುವಕರು ಯಾರು ಕೆಲಸ ಮಾಡೋದಕ್ಕೆ ಇಚ್ಛೆಯನ್ನು ಹೊಂದಿದ್ದಾರೋ ಅವರಿಗೆ ಯಾವುದೇ ರೀತಿಯಾದಂತಹ ಜಾಬ್ ಫೆಸಿಲಿಟಿ ಸಿಕ್ಕಿಲ್ಲ ಎನ್ನುವಂಥದ್ದನ್ನು ಇಲ್ಲಿ ಪ್ರಸ್ತುತಪಡಿಸಲಾಗ್ತಾ ಇದೆ. ಇದರೊಂದಿಗೆ ರೂರಲ್ ಏರಿಯಾಸ್ಗಳು 3.3%ನಷ್ಟು, ಅರ್ಬನ್ ಏರಿಯಾಸ್ಗಳಲ್ಲಿ ಅಗೈನ್ 6.7%ನಷ್ಟು ಅನ್ಎಂಪ್ಲಾಯ್ಮೆಂಟ್ ರೇಟ್ ನಮ್ಮ ದೇಶಕ್ಕೆ ಕಾಡ್ತಾ ಇರುವಂಥದ್ದು. ಬೀಯಿಂಗ್ ಡೆವಲಪಿಂಗ್ ಕಂಟ್ರೀಸ್, ಭಾರತ ದೇಶದಲ್ಲಿ ಈ ಹಿಂದೆ 40 ವರ್ಷಗಳಲ್ಲಿಯೇ ಅತ್ಯುನ್ನತವಾಗಿರ್ತಕ್ಕಂಥ ಅನ್ಎಂಪ್ಲಾಯ್ಮೆಂಟನ್ನು ನಾವು ಕಾಣ್ತಾ ಇದ್ದೇವೆ. ತುಂಬ ಪ್ರಮುಖವಾಗಿರ್ತಕ್ಕಂಥ ವಿಚಾರವಾಗಿದೆ. ಈ ಮೂಲಕ ಇಂಟರ್ನಲ್ ಡಿಸ್ಪ್ಲೇಸ್ಮೆಂಟ್ ಅಥವಾ ಇಂಟರ್ನಲ್ ಮೈಗ್ರೇಷನನ್ನು ನಾವು ನೋಡಿಕೊಂಡಾಗ 100 ಸ್ಯಾಂಪಲ್ಸ್ಗಳಿಗೆ 11.8 ಪೀಪಲ್ಸ್ಗಳು ಇಂಟರ್ನಲ್ ಮೈಗ್ರೇಷನನ್ನು ಆಗಿದ್ದಾರೆ. ಪೀರಿಯಾಡಿಕ್ ಸರ್ವೆಯನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಸ್ಟೇಟ್ಸ್ಗಳಿಗೆ ಪಾಸ್ ಆಗಿರುವಂಥದ್ದನ್ನು ನಾವು ಮೈಗ್ರೇಟ್ ಆಗಿರುವಂಥದ್ದನ್ನು ನಾವು ಕಾಣ್ಬೋದಾಗುತ್ತದೆ. ಈ ಒಂದು ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆಯನ್ನು ಎಸ್ಪೆಷಲ್ ಆಗಿ ಗವರ್ನಮೆಂಟ್ ಪ್ಲಾನಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಅದರಲ್ಲೂ ಕೂಡ ವೇರಿಯಸ್ ಸೆಕ್ಟರ್ಸ್ಗಳಲ್ಲಿ ಇಂಟರ್ವೆನ್ಷನನ್ನು ಮಾಡುತ್ತೆ ಗವರ್ನಮೆಂಟ್. ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್, ಇನ್ಫ್ರಾಸ್ಟ್ರಕ್ಚರ್, ಅನಿಮಲ್ ಹಸ್ಬೆಂಡರಿ ಮುಂತಾದವುಗಳಲ್ಲಿ ಗವರ್ನಮೆಂಟ್ ಇಂಟರ್ವೆನ್ಷನ್ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಡೇಟಾಗಳನ್ನು ಬೇಸಿಕ್ ಆಗಿ ಬಳಸ್ಕೊಳ್ಳುತ್ತದೆ. ಮುಂದಿನ ದಿನಗಳಲ್ಲಿ ಡ್ರಾಫ್ಟಿಂಗನ್ನು, ಯಾವುದೇ ಪಾಲಿಸಿಯನ್ನು ಡ್ರಾಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ಡೇಟಾಗಳಿಗೋಸ್ಕರ ಈ ಒಂದು ಕಂಟೆಕ್ಸ್ಟನ್ನು ಬಳಸಿಕೊಳ್ಳಲಾಗುತ್ತದೆ. ಗವರ್ನಮೆಂಟ್ ತೆಗೆದುಕೊಳ್ಳುವಂಥ ಯಾವುದೇ ಡಿಸಿಷನ್ನಲ್ಲೂ ಕೂಡ ಈ ಒಂದು ಕಂಟೆಕ್ಸ್ಟನ್ನು ಬಳಸಿಕೊಳ್ಳಲಾಗುತ್ತದೆ. ಇದು ತುಂಬ ಪ್ರಮುಖವಾಗಿರ್ತಕ್ಕಂಥ ಒಂದು ರಿಪೋರ್ಟ್. ಮುಖ್ಯ ಪರೀಕ್ಷೆಯಲ್ಲಿ ಲೇಬರ್ ಫೋರ್ಸ್ ಸರ್ವೆ ರಿಪೋರ್ಟನ್ನು ನೀವು ಬರೆದಂತಹ ಸಂದರ್ಭದಲ್ಲಿ ಅದಕ್ಕೆ ಸೀಮಿತವಾಗಿ ಒಂದು ಅಂಕಗಳನ್ನು ಪಡೆದುಕೊಳ್ಳುವಂಥ ಚಾನ್ಸಸ್ ಕೂಡ ಇರುತ್ತೆ. ಮುಂದಿನ ದಿನಗಳಲ್ಲಿ ಅನ್ಎಂಪ್ಲಾಯ್ಮೆಂಟ್ಗೆ ಸಂಬಂಧಪಟ್ಟಂತೆ, ಕ್ವಾಲಿಟಿ ಎಂಪ್ಲಾಯ್ಮೆಂಟ್ಗಳಿಗೆ ಸಂಬಂಧಪಟ್ಟಂತೆ ಒಂದು ಡ್ರಾಫ್ಟ್, ಒಂದು ಸ್ಟ್ರಾಂಗರ್ ಪಾಲಿಸಿಯನ್ನು ಫಾರ್ಮುಲೇಷನ್ ಮಾಡಬೇಕು ಎನ್ನುವಂಥದ್ದನ್ನು ಎಕ್ಸ್ಪರ್ಟ್ಸ್ಗಳು ಮತ್ತು ಕ್ರಿಟಿಕ್ಸ್ಗಳು ಮೆನ್ಷನ್ ಮಾಡಿದ್ದಾರೆ. ಯಾವುದೇ ಒಂದು ಅನ್ಎಂಪ್ಲಾಯ್ಮೆಂಟ್ 5%ಗಿಂತ ಕಡಿಮೆ ಪ್ರತಿಶತವನ್ನು ಹೊಂದಿದ್ದಂತಹ ಸಂದರ್ಭದಲ್ಲಿ, 5%ಕ್ಕಿಂತ ಕಡಿಮೆ ಮೌಲ್ಯವನ್ನು ಹೊಂದಿರತಕ್ಕಂಥ ಸಂದರ್ಭದಲ್ಲಿ ಅವುಗಳನ್ನು ಅನ್ಎಂಪ್ಲಾಯ್ಮೆಂಟ್ ಅಂತೇಳಿ ನಾವು ಕ್ರಿಯೇಟ್ ಮಾಡೋದಕ್ಕಾಗೋದಿಲ್ಲ, ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ. ಆದುದರಿಂದ ಈ ಒಂದು ರಿಯಲ್ ಆಗಿರ್ತಕ್ಕಂಥ ಒಂದು ಡೇಟಾ ಸರಿಯಾದ ಪ್ರಮಾಣದಲ್ಲಿ ಇಲ್ಲದೇ ಇರದಂಥ ಸಂದರ್ಭದಲ್ಲಿ, ವಾಸ್ತವವಾಗಿ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಪಬ್ಲಿಕ್ ಪಾರ್ಟೀಸ್ಗಳು ಅಥವಾ ಪಬ್ಲಿಕ್ ಪೀಪಲ್ ಏನು ಮಾಡ್ತಾರೆ ಅದನ್ನು ರಿಜೆಕ್ಟ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತದೆ. ಆದುದರಿಂದ ರಿಪೋರ್ಟನ್ನು ಸರಿಯಾದ ಪ್ರಮಾಣದಲ್ಲಿ ತಯಾರು ಮಾಡಬೇಕು ಎನ್ನುವಂಥ ವಿಷಯವನ್ನು ಈ ಒಂದು ಕಂಟೆಕ್ಸ್ಟಲ್ಲಿ ನಾವು ನೋಡ್ಕೊಳ್ಬೋದು. ಮುಂದಿನ ಹಂತದಲ್ಲಿ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಕಂಟೆಕ್ಸ್ಟಲ್ಲಿ ನೋಡ್ಕೊಳ್ಳೋದಾದರೆ, ಅಗೇನ್ ಸ್ಪ್ರೆಡಿಂಗ್ ಆಫ್ ಡೆಸರ್ಟ್ಸ್. ಸೆಂಟ್ರಲ್ ಏಷ್ಯಾದ ಭಾಗದಲ್ಲಿರ್ತಕ್ಕಂತಹ ಒಂದು ಡೆಸರ್ಟು ನಾರ್ತ್ ವಾರ್ಡ್ಸ್ ಅಂದರೆ ಉತ್ತರದ ಕಡೆಗೆ ಸ್ಪ್ರೆಡ್ ಆಗ್ತಿರುವಂತಹ ಒಂದು ವಿದ್ಯಮಾನವನ್ನು ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಕಾರಣ ಏನು ಅಂತ ನೋಡ್ಕೊಳ್ಳೋದಾದರೆ ಜಾಗತಿಕ ತಾಪಮಾನ, ಗ್ಲೋಬಲ್ ವಾರ್ಮಿಂಗಿಂದ ಸೆಂಟ್ರಲ್ ಏಷ್ಯಾದ ಉತ್ತರದ ಭಾಗದಲ್ಲಿರುವಂತಹ ಡೆಸರ್ಟು ಎಕ್ಸ್ಟೆಂಡ್ ಆಗ್ತಾ ಇದೆ ಎನ್ನುವಂಥ ವರದಿ ನಮಗೆ ಸಿಗ್ತಾ ಇದೆ. ಈ ಮೂಲಕ 1980ರಲ್ಲಿ ಸ್ಟಾರ್ಟ್ ಆದಂತಹ ಈ ಒಂದು ಅಧ್ಯಯನದಿಂದಾಗಿ ಈ ಒಂದು ಪ್ರದೇಶದಲ್ಲಿ ಎಗೈನ್ ಡೆಸರ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರದೇಶಗಳು ಹೆಚ್ಚಿಗೆ ಆಗ್ತಾ ಇರುವಂಥದ್ದನ್ನು ನಾವು ಗಮನಿಸ್ಕೊಳ್ಬಹುದು. ಅಧ್ಯಯನದಿಂದ ಬಂದಂತಹ ವರದಿಯ ಪ್ರಕಾರವಾಗಿ 1980ರಿಂದ ಡೆಸರ್ಟೆಡ್ ಕ್ಲೈಮೇಟ್ ರೀಜನ್ 100 ಕಿಲೋಮೀಟರ್ ಹೆಚ್ಚಾಗಿದೆ. ಯಾವ ಪ್ರದೇಶದಲ್ಲಿ? ಉಜ್ಬೇಕಿಸ್ತಾನ, ಕಿರ್ಗಿಸ್ತಾನ, ಕಜಕಿಸ್ತಾನ ಮತ್ತು ಜುಂಗಾರ್ ಬೇಸನ್ ಅಂತೇಳಿ ಕರಿತೀವಿ. ಚೀನಾದ ನಾರ್ತ್ ವೆಸ್ಟ್ ಭಾಗದಲ್ಲಿರುವಂತಹ, ವಾಯುವ್ಯ ಭಾಗದಲ್ಲಿರುವಂತಹ ಜುಂಗಾರ್ ಬೇಸಿನ್ನಲ್ಲಿ 100 ಕಿಲೋಮೀಟರ್ಸ್ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥ ಡೆಸರ್ಟ್ ಕ್ಲೈಮೇಟ್ ಎಕ್ಸ್ಪ್ಯಾನ್ಷನ್ ಆಗಿದೆ ಎನ್ನುವಂಥದ್ದನ್ನು ಅಧ್ಯಯನದ ಮುಖಾಂತರವಾಗಿ ನಾವು ತಿಳ್ಕೊಳ್ಬೋದು.
ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಕಂಟೆಕ್ಸ್ಟಲ್ಲಿ ನೋಡ್ಕೊಂಡಾಗ ಅನ್ಫೋರ್ಸೀನ್ ಎಫೆಕ್ಟ್ಸ್ ಎನ್ನುವಂಥದ್ದು ನೋಡಿ, 8 ವೇವ್ ಆದಂತಹ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿ ಪಾಕಿಸ್ತಾನದ ಜಾಕೋಬಾಬಾದ್ ಎನ್ನುವಂಥ ಪ್ರದೇಶದಲ್ಲಿ ಮೋರ್ ದ್ಯಾನ್ 51 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇರುವುದರಿಂದಾಗಿ ಪ್ರೆಗ್ನೆಂಟ್ ವುಮೆನ್ಸ್ಗಳಿಗಾಗಿರ್ಬೋದು, ಅದರೊಂದಿಗೆ ಹೋಮ್ ಮೇಕರ್ಸ್ಗಳಿಗಾಗಿರ್ಬೋದು ಯಾವುದೇ ರೀತಿಯಾದಂತಹ ಸಹಜವಾದಂಥ ಒಂದು ವಾತಾವರಣವನ್ನು ಕ್ರಿಯೇಟ್ ಆಗಿರೋದಿಲ್ಲ. ಯಾಕೆ ಅಂದರೆ 51 ಡಿಗ್ರಿ ಸೆಲ್ಸಿಯಸ್ ಇರೋದ್ರಿಂದ ಆ ಪ್ರೆಗ್ನೆಂಟ್ ವುಮೆನ್ಸ್ಗಳಿಗಾಗಿರ್ಬೋದು ಅಥವಾ ಇತರೆ ಹೋಮ್ ಮೇಕರ್ಸ್ಗಳಿಗಾಗಿರ್ಬೋದು ಬರ್ಡನ್ ಉಂಟಾಗಿರುವಂಥದ್ದು. ಈ ರೀತಿಯಾದಂತಹ ಒಂದು ಕರೆಂಟ್ ಈಟ್ ವೇವ್ನಿಂದಾಗಿ ಹ್ಯೂಮನ್ ಬೀಯಿಂಗ್ಸ್ಗಳಿಗೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗ್ತಾ ಇದೆ, ಪ್ರಸ್ತುತವಾಗಿಯೂ ಕೂಡ ತೊಂದರೆ ಆಗ್ತಾ ಇದೆ. ಭೂಮಿಯ ಮೇಲೆ 1% ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಜಾಸ್ತಿ ಆದ್ರೂ ಕೂಡ ದ ನಂಬರ್ ಆಫ್ ಸ್ಟಿಲ್ ಬರ್ತ್ಸು ಮತ್ತು ಪ್ರೀಮೆಚ್ಯೂರಿಯಲ್ ಡೆಲಿವರೀಸ್ಗಳು 5% ಹೆಚ್ಚಿಗೆ ಆಗುವಂತಹ ಒಂದು ವಿಷಯವನ್ನು ಈ ಮೂಲಕ ನಾವು ತಿಳ್ಕೊಳ್ಳಬಹುದಾಗುತ್ತದೆ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ನೋಡಿ. ಭೂಮಿಯ ಯಾವುದೇ ಒಂದು ಪ್ರದೇಶದಲ್ಲಿ 1 ಡಿಗ್ರಿ ಸೆಲ್ಸಿಯಸ್ ಇನ್ಕ್ರೀಸ್ ಆದಂತಹ ಸಂದರ್ಭದಲ್ಲಿ 1 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇನ್ಕ್ರೀಸ್ ಆದಂತಹ ಸಂದರ್ಭದಲ್ಲಿ ಅಗೇನ್ 5% ಇಮ್ಮೆಚ್ಯೂರ್ ಡೆಲಿವರಿ ಆಗಿರ್ಬೋದು, ಅದರೊಂದಿಗೆ ಸ್ಟಿಲ್ ಬರ್ತ್ಸ್ಗಳಾಗಿರ್ಬೋದು ಹೆಚ್ಚಾಗುತ್ತದೆ ಎನ್ನುವಂಥ ವಿಷಯವನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಇದನ್ನೇ ನೀವು ಮುಖ್ಯ ಪರೀಕ್ಷೆಗಳಲ್ಲಾಗಿರ್ಬೋದು ಅಥವಾ ಎನ್ವಿರಾನ್ಮೆಂಟ್ ಸ್ಪೆಸಿಫಿಕ್ ಎಸ್ಸೆ ಕೇಳಿದಂತಹ ಸಂದರ್ಭದಲ್ಲಿ ಬಳಸಿಕೊಳ್ಳಬಹುದು. ರೋಬೋಟ್ಸ್ ಇನ್ ಲ್ಯಾಬ್ಸ್ ನೋಡಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ನಮಗೆ ರೋಬೋಟಿಕ್ಸ್ ಎನ್ನುವಂಥ ಒಂದು ಚಾಪ್ಟರ್ ಇದೆ, ಸಿಲೆಬಸ್ಸಲ್ಲಿದೆ. ಸೊ ಈ ಮೂಲಕ ಕ್ಲೌಡ್ ಲ್ಯಾಬ್ಸ್ಗಳಲ್ಲಿ ಸೈಂಟಿಸ್ಟ್ಗಳು ತಮ್ಮ ವೆಟ್ ಲ್ಯಾಬೊರೇಟರಿ ಎಕ್ಸ್ಪೀರಿಯನ್ಸ್ಗಳನ್ನು ಪರ್ಫಾರ್ಮ್ ಮಾಡೋದಕ್ಕೋಸ್ಕರ ಆಟೋಮೇಟೆಡ್ ರಿಸರ್ಚ್ ಎನ್ವಿರಾನ್ಮೆಂಟ್ಗಳಲ್ಲಿ ರೋಬೋಟ್ಸ್ಗಳನ್ನು ಬಳಸಿಕೊಳ್ಳಬಹುದು. ಈ ರೀತಿಯಾಗಿರ್ತಕ್ಕಂಥ ಅಡ್ವಾನ್ಸ್ಮೆಂಟನ್ನು ಕೂಡ ನಾವು ರೋಬೋಟಿಕ್ಸಲ್ಲಿ ಕಾಣಲಾಗಿದೆ. ಸೊ ಈ ಮೂಲಕ ಮಷಿನ್ಸ್ಗಳನ್ನು ಏಡ್ ಮಾಡುವುದರ ಮೂಲಕ ಕೆಲವು ಹ್ಯೂಮನ್ ಟೆಕ್ನಿಷಿಯನ್ಸ್ಗಳ ಒಂದು ಬೇಸಿಕ್ನ ಒಂದು ಏಡ್ನ ಮೂಲಕ ಈ ಒಂದು ಕೆಲಸವನ್ನು ಮಾಡಲಾಗುತ್ತದೆ. ನೋಡಿ, ಯಾವುದೇ ಒಂದು ಮಷಿನನ್ನು ಬಳಕೆ ಮಾಡಬೇಕು ಅಂದರೆ ಅದಕ್ಕೆ ಸ್ವಲ್ಪನಾದರೂ ಕೂಡ ಹ್ಯೂಮನ್ ಟಚ್ ಇರಲೇಬೇಕು, ಫ್ಯೂ ಹ್ಯೂಮನ್ ಟೆಕ್ನಿಷಿಯನ್ಸ್ ಇರಲೇಬೇಕು, ಅವುಗಳ ಒಂದು ಸಹಾಯ ಇರಲೇಬೇಕು. ಈ ಒಂದು ಆಧಾರದಲ್ಲಿ ಈ ಒಂದು ವರ್ಕನ್ನು ಮಾಡಲಾಗುತ್ತದೆ. ಈ ಒಂದು ಆಟೋಮೇಟೆಡ್ ಎಕ್ಸ್ಪೆರಿಮೆಂಟ್ ರಿಸರ್ಚ್ ಸೆಂಟರ್ಸ್ಗಳಲ್ಲಿ ರೋಬೋಟ್ಸ್ಗಳನ್ನು ಬಳಸುವಂಥದ್ದು ಚೀಪ್ ಆಗದೇ ಇರ್ಬೋದು, ಆದರೆ ಅವುಗಳಿಂದ ಉಂಟಾಗ್ತಕ್ಕಂತಹ ರಿಸಲ್ಟ್ ಇದೆಯಲ್ಲ, ಇಟ್ ಈಸ್ ಎಮಿನೆಂಟ್ಲಿ ರೀಪ್ರೊಡ್ಯೂಸಬಲ್. ಈ ಹಿಂದೆ UPSCಯಲ್ಲಿ ಕೇಳಿರ್ತಕ್ಕಂಥ ಕ್ವಶನನ್ನು ಇಲ್ಲಿ ಕೇಳಲಾಗಿದೆ, ನ್ಯಾಚುರಲ್ ಮಸ್ಕಿಟೋ ರೆಪಿಲಿಯಂಟ್ ಅನ್ನುವಂಥದ್ದು. ಸೊ ಸರಿಯಾದ ಉತ್ತರವನ್ನು ಈ ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ಮುಂದಿನ ಪ್ರಶ್ನೆ ಇನ್ಫ್ಲೇಷನರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಹಣದುಬ್ಬರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಕೆಳಗಿನ ಯಾವ ಒಂದು ಎಫೆಕ್ಟ್ಸ್ನ ಮೂಲಕ ಇನ್ಫ್ಲೇಷನರಿ ಹೆಚ್ಚಾಗ್ತಕ್ಕಂಥ ಒಂದು ಅವಕಾಶವನ್ನು ನಾವು ನೋಡ್ಕೊಳ್ಬೋದು ಎನ್ನುವಂಥದ್ದನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ಇದಾಗಿತ್ತು 19/6/2022 ಕನ್ನಡದಲ್ಲಿ ದಿ ಹಿಂದೂ ದಿನಪತ್ರಿಕೆಯ ವಿಶ್ಲೇಷಣೆ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ ಯಾವುದೇ ಆರ್ಟಿಕಲ್ ತಮಗೆ ಅರ್ಥ ಆಗದೇ ಇದ್ದಂಥ ಸಂದರ್ಭದಲ್ಲಿ ಕಾಮೆಂಟ್ ಮುಖಾಂತರವಾಗಿ ತಮ್ಮ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಥ್ಯಾಂಕ್ ಯು.